ಶರ್ಟು ಟವಲು ತಗೋಬರವ. ಯಾಕೋ ಎಲ್ರು ಸಬ್ಕವ್ರಲ್ಲ. ಓ ಕರ್ಪೂರನೇ ಖಾಲಿ ಆಗೈತೆ. ರಮ್ಯಾ ಕರ್ಪೂರ ತಗೋಬರವ. ಕೊಡವ. ಎಲ್ರು ಮೌನ ವ್ರತ ಮಾಡ್ತಾವ್ರಲ್ಲ. ತಾಯಿ ಮಾಕಾಳಮ್ಮ ಎಲ್ಲಾರನ್ನೂ ಸಂದಾಗಿಟ್ಟಿರವ, ಎಲ್ಲಾರನ್ನೂ ಸಂದಾಗಿಟ್ಟಿರು. ದಿನ ಬೆಳಕಾದ್ರೆ ನನ್ನ ತಂಗಿರ್ ಸದ್ದಿಗೆ ಮನೆ ಗಲಗಲ ಅಂತಿತ್ತು. ಈ ತರ ಸಪ್ಪಗಿದ್ರೆ ಮನೆ ಬಿಕೋ ಅಂತಿರುತ್ತೆ. ಏನಾಯ್ತಪ್ಪ ಶಿವು? ರಾಣಿ ತಿಂಡಿಗೇನವ? ಏನ್ರವ ಅಣ್ಣ ಏನೋ ಕೇಳ್ತಾವನೆ, ಉತ್ತರ ಕೊಡದೆ ಹಂಗೆ ಉಂಟೋಯ್ತಿದ್ದೀರಲ್ಲ. ಮತ್ತೆ ಅಣ್ಣ ಮಾಡಿದ್ ಸರಿನಾ? ನಾನೇನ್ ಮಾಡ್ದನವ? ಓಹೋ, ಏನು ಗೊತ್ತಿಲ್ಲ ಪಾಪ. ಕೇಳಿಯಪ್ಪ, ಏನ್ ವಿಚಾರವಾ? ನಾವು ಅಣ್ಣ ಹಾಕಿದ ಕೆರೆನ ದಾಟಬಾರ್ದಿತ್ತು. ಕೆರೆ ದಾಟಿ ಸಿನಿಮಾ ನೋಡ್ಕೊಂಡ್ ಬಂದವ್ರು ಯಾರು? ನಾವೇ. ಶಿಕ್ಷೆ ಆಗ್ಬೇಕಾಗಿದ್ದಿದ್ ಯಾರ್ಗೆ? ನಿಮ್ಗೆ ಕಣ್ರವ. ಮತ್ತೆ ಅಣ್ಣ ಯಾಕೆ ರಾತ್ರಿ ಚಾಟಿ ತಗೊಂಡು ಪಟಪಟ ಅಂತ ಹೊಡ್ಕೋಬೇಕಾಗಿತ್ತು? ವಾ, ಇಲ್ಲಿ ತೆಪ್ಪಾಗೈತೆ. ನಿಮಗೆ ಹೆಂಗ್ರವ ಪೆಟ್ಕೊಡ್ಲಿ? ನೀವು ಅಂದ್ರೆ ನಂಗ್ ಜೀವ ಜೀವ ಇದ್ದಂಗ್ ಕಣವ. ಮತ್ ನಮಗ್ ನೀನು ಜೀವನ ತಾನೆ. ನೀವೆಲ್ಲ ಸಂದಾಗಿರ್ಬೇಕು ಅಂತ ಇವನು, ಅವನಿಗೆ ನೋವು ಕೊಡಬಾರ್ದು ಅಂತ ನೀವು. ಇದೇ ಅಲ್ವರ ಪಿರುತಿ ಅಂದ್ರೆ? ಪ್ರೀತಿ ಇದೆ ಅಪ್ಪಯ್ಯ, ಆದ್ರೆ ಅದ್ರ ಜೊತೆಗೆ ನಂಬಿಕೆನೂ ಇರ್ಬೇಕಲ್ವಾ? ತಂಗಿ ತಪ್ಪು ಮಾಡ್ತಾರಂತ ಗೂಡೊಳಗೆ ಇಟ್ಕೊಂಡ್ಬಿಡದ? ಗೆರೆ ಹಾಕಿ ದಾಟ್ಬೇಡ ಅಂದ್ರೂ ಸೀತವ್ವ ಗೆರೆ ದಾಟಿದ್ದಕ್ಕೆ ಅಲ್ವೇ ರಾವಣ ಎತ್ಕೊಂಡು ಹೊಂಟು ಹೋಗಿದ್ದು. ವಯಸ್ಸಿಗೆ ಬಂದಿರುವ 4 ಜನ ಹೆಣ್ಮಕ್ಳು ಮನೆಯಲ್ಲಿದ್ದೀರಾ, ಅಣ್ಣನಿಗೆ ಭಯ ಇರಾಕಿಲ್ವಾ? ನಿಮ್ಮ ಅವನು ಹಿಂಗೆಯಾ? ಅವ್ವ ಓಡೋದ್ಲು ಅಂತ ನಾವೆಲ್ಲ ಓಡೋಗಲ್ಲ ಅಪ್ಪಯ್ಯ. ಅಪ್ಪಯ್ಯ ಏನಪ್ಪಯ್ಯ ತಂಗಿ ಮೇಲೆ ಕೈ ಮಾಡಿಯ? ಏನಾಯ್ತವ? ಬರವ. ಏನಪ್ಪಯ್ಯ ಕೊಬ್ಬರಿ ಎಣ್ಣೆ ತಗೋಬರವ. ನೋವಾಯ್ತಾ? ಅಣ್ಣ ತಗೋ, ನಮ್ ತಪ್ಪಿಗೆ ನಮ್ಗೆ ಹೊಡಿ. ನಿನಗ್ ನೀನೇ ಶಿಕ್ಷೆ ಕೊಟ್ಕೋಬೇಡ ಅಣ್ಣ. ನಿನ್ ತಂಗಿ ಮೇಲೆ ಸ್ವಲ್ಪನಾದ್ರೂ ನಂಬಿಕೆ ಇಡೋಣ. ಜೀವ ಬಿಟ್ಬಿಡ್ತೀವಿ, ಆದ್ರೆ ತಪ್ಪು ಮಾಡೋದಿಲ್ಲ ಅಣ್ಣ. ಜನರ ಕೆಟ್ಟ ಕಣ್ಣು ನಿಮ್ ಮೇಲೆ ಬೀಳ್ಬಾರ್ದು ಅಂತ ನಿಮ್ ಸುತ್ತ ಕೋಟೆ ಕೋಟೆ ಕಟ್ದಂಗ್ ನಿಂತ್ಬಿಟ್ಟಿವ್ನಿ. ಅದು ಬಿಟ್ರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಅಲ್ಲ ಕಣ. ನಿಮ್ಮನ್ನ ನಂಬಲಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ತಂಗೇನೆ.
ಲವ್ ಎಣ್ಣೆ ಹಾಕಿ ಬರಲ್ಲ. ನನ್ನ ಮಗನ್ ತಂದು ಬೆಗ್ಗಾಕಕ್ಕೂ ಬರಕ್ಕಿಲ್ಲ. ಹೊಡಿಸ್ಕೊಳಕ್ಕೆ ಹುಟ್ಟಿದೆಯಲ್ಲ ನಾಸಿ. ಹೋಗ್ಲಾ ಹೋಗ್ಲಾ ಲೋ ಸೋಮ, ಯಾರ್ದೋ ಕೋಪನ ಯಾರ್ದೋ ಮೇಲೆ ತೋರಿಸಿದ್ರಂಗಿಲ್ಲ. ಮರೆಯೋಕ್ಕಾಯ್ತಾ ಇಲ್ಲ ಅಣ್ಣ. ಅವಳು ಅವ್ನ ಬಾಯಿ ಟೂತ್ ಎಲ್ಲ ಕಣ್ಮುಂದೆನೇ ಅದೇ. ಹೊಟ್ಟೆಯಲ್ಲಿರೋ ಬೆಂಕಿ ಆರ್ತಾನೆ ಇಲ್ಲ. ಸೀರೆ ಗೆಜ್ಜೆ ಬಳೆಗಳಿಗೆ ಸೋತ್ರೆ ಉದ್ಧಾರ ಹಾಕಿಲ್ಲ ಕಲ, ಸತ್ತೋಯ್ತಾರೆ. ನೀನ್ ನನ್ನ ತಮ್ಮ ಕಲ, ಅವಳು ಸತ್ರ ಸಾಯಲಿ ಬಿಡು. ಅವಳಿಗಿಂತ ಸೆಂದಾಗಿರೋ ಹುಡುಗಿನ ಕರ್ಕೊಂಬಂದು ನಿನ್ನ ಕೈಲಿ ತಾಳಿ ಕಟ್ಟಿಸ್ತೀನಿ. ಅವಳಕ್ಕಿಂತ ಸಂದಾಗಿರೋಳು ಬೇಡ, ಅವಳನ್ನೇ ತರಕಾಯ್ತದ. ಅವನೇ ಪರ್ಸು. ಎತ್ಬಿಡಕಲ್ಲ, ಫೋನ್ ಎತ್ಬಿಡ. ಬಿಲ 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 ಅಂತ ಒದ್ದಾಡ ಸಾಯ್ಬೇಕು. ಮದುವೆ ತಪ್ಸಿದ್ರಿಂದ ಅವ್ರಿಗೆ ಕಲ್ಲ ಲಾಸು. ನೋಡ್ತಾ ಇರೋ, ತುಳಿದು ಹಾಕ್ಬಿಡ್ತೀನಿ ಅವ್ರನ್ನ. ಅಯ್ಯಯ್ಯೋ, ನಮ್ಮ ರತ್ನಂಗೆ ಜಾಸ್ತಿ ಪೌಡರ್ ಹಾಕಿದ್ರೆ ಸಂದ ಕಾಣಿಸ್ತಾಳೆ. ಸರ್, ಸಂದಕೈತೆ. ನಮ್ಮ ರತ್ನಂಗೆ ನಾನು ಹೂವು ಮುಡ್ಸಿದ್ರೇನೆಯ ಇಷ್ಟ ಆಗೋದು. ಏನ್ ರಮ್ಯೆ? ರೀ ಅಪ್ಪಯ್ಯ, ಪರಶು, ಹುಡುಗನ ಕಡೆಯವರಿಂದ ಉತ್ತರ ಬಂತ? ಇಲ್ಲ ಅಪ್ಪಯ್ಯ, ಎಷ್ಟೇ ಫೋನ್ ಮಾಡಿದ್ರು ಫೋನೇ ತೆಗಿತಿಲ್ಲ. ಇದು ಬರೀ ಮದುವೆ ಆಗಿರಲಿಲ್ಲ, 2 ಮನೆ ನಾನು ಕೂಡಿದ್ದಿದ್ರೆ ವ್ಯವಹಾರ ಕುದುರಿರೋದು. ಎಲ್ಲ ಹಾಳು ಮಾಡಿಬಿಟ್ಲು. ಬಿಡೋದಿಲ್ಲ ಅವಳನ್ನ. ಅಪ್ಪಯ್ಯ, ಅವ್ರನ್ನ ಒಪ್ಸೋ ತನಕ ನಾನು ಬಿಡಕ್ಕಿಲ್ಲ. ನಾನು ಏನಾದರೂ ಮಾಡೇ ಮಾಡ್ತೀನಿ. ನೀವು ಟೆನ್ಷನ್ ತಗೋಬೇಡಿ ಅಪ್ಪಯ್ಯ, ನೀವು ಆರಾಮಾಗಿರಿ ಅಪ್ಪಯ್ಯ. ಫೋನ್ ಮಾಡ್ತಾನೆ ಇರು. ಎಲ್ಲೇ ಅವಳು? ಅದು ರತ್ನನ್ ನೋಡೋಕೆ ಗಂಡಿನ ಮನೆಯವ್ರು ಬರ್ತಿದಾರಲ್ಲ, ಅದಕ್ಕೆ ಅವಳನ್ನ ತಯಾರಿ ಮಾಡೋದಕ್ಕೆ ಶಿವು ಮನೆ ಹತ್ರ ಹೋಗಿದ್ದಾಳೆ. ಸೌಭಾಗ್ಯ, ಅವಳಿಗೆ ಹೇಳು, ಈ ಮದುವೆ ನಡೀಲೇಬೇಕು. ಇಲ್ಲ ಅಂದರೆ ಮಗಳಿಗೆ ಸಂಸ್ಕಾರ ಕಲಿಸ್ದೇ ಇರೋ ತಾಯಿಗೆ ಅಂತ್ಯ ಸಂಸ್ಕಾರ ಮಾಡೋದು ನನಗೆ ಗೊತ್ತು. ಮತ್ತೆ ಇನ್ನೇನೇನು ಮಾಡಿದ್ಯಾ? ಕೇಸರಿ ಬಾತು.
ಸಾಕು. ಆಯ್ತು. ರತ್ನ ಆಯ್ತೇನವ? ಯಾಕಣೋ ಹೆರಿಗೆ ಓಡಾಡೋ ಬೆಕ್ತರ ಓಡಾಡ್ತಾನೆ ಇದೆಯಾ? ತಂಗಿನ ನೋಡಕ್ಕೆ ಗಂಡಿನ ಕಡೆ ಬತ್ತವ್ರಂದ್ರೆ ಅಣ್ಣಂಗ್ ಒಂಥರ ಪರೀಕ್ಷೆ ಅಲ್ವನ್ಲ? ಪರೀಕ್ಷೆ ಗಂಡಿನ ಕಡೆಯವ್ರು ಬತ್ತವ್ರೆ ಅಂತನಾ ಅಥವಾ ಅತ್ಗೆ ಬಂದವಳೆ ಅಂತನಾ? ಇನ್ನು ಎಷ್ಟೊತ್ತು ಗಂಡಿನ ಕಡೆ ಬಂದ್ಬಿಡ್ತಾರೆ, ಬೇಗ ತಯಾರಾಗವ. ಅಣ್ಣೋ ಇನ್ನು ಮಾವರೇ ಬಂದಿಲ್ಲ, ನಾವೇ ಇದ್ವಿ. ಅವ್ರು ಇನ್ನೆಷ್ಟೊತ್ತಿಗೆ ಬರ್ತಾರೋ ಏನೋ. ಏಯ್, ನಮ್ಮ ಮಾವನ್ ಟೇಮ್ ಅಂದ್ರೆ ಟೇಮುಕಲ್ಲ, ಯಾರ ತಲೆ ಮೇಲಿರೋ ಊತೆಬ್ಬೋದು. ನಮ್ಮ ಮಾವನ್ ಟೇಮ್ ತಪ್ಪಕ್ಕಿಲ್ಲ. ಫೋನ್ ಮಾಡ್ತೀನಿರೋ. ಆಯ್ತಣ್ಣ. ಛತ್ರಿ ದಣೆ ಎಷ್ಟೊತ್ತು? ಬಂದೆ ದಣೆ. ರೀ ಫೋನು ಆಟ ಆಡ್ತಿರೋದು ಕಾಣಿಸ್ತಿಲ್ವಾ? ರೀ ಶಿವು ಫೋನ್ ಮಾಡ್ತಿದ್ದಾನೆ, ಏನು ಅಂತ ಕೇಳಿ. ಚಕ್ಕಂ ಬಕ್ಲ ಹಾಕ್ಕೊಂಡು ಓಂ ನಮ ಶಿವಾಯ ಅಂದ ಕೂಡಲೇ ಈಶ್ವರ ಪ್ರತ್ಯಕ್ಷ ಆಗ್ಬಿಟ್ರೆ ಬೆಲೆ ಇರುತ್ತಾ? ಹಾಗೆ ಫೋನ್ ಬಂದ ಕೂಡಲೇ ತೊಗೊಂಡ್ಬಿಟ್ರೆ ತುಂಬ ಪುರ್ಸೊತ್ತಾಗಿದ್ದಾರೆ ಅಂತ ಅಂದ್ಕೊಳ್ಳಲ್ವಾ? ಶಿವು ಪದೇ ಪದೇ ಫೋನ್ ಮಾಡ್ತಿದ್ದಾನೆ, ಏನು ವಿಷಯ ಅಂತ ಕೇಳಿ. ಹಂಗಂತೀಯ? ಹೆಣ್ಮಕ್ಳ ಬದುಕಲ್ಲಿ ಕೋಲಾಹಲ ಕುತೂಹಲ ಎರಡು ಜಾಸ್ತಿನೇ ಅಲ್ವಾ? ಮಾವ ಆಗ್ಲಿಂದ ಫೋನ್ ಮಾಡ್ತೀವಿ, ಫೋನೇ ಎತ್ತಿರ್ಲಿಲ್ಲ. ಛೇ 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 ಛೇ, ಅದು ನಾನು ಈಗ ಫೋನ್ ನೋಡಿದೆ ಶಿವ. ನಿಂದು ಫೋನ್ ಒಂದು ಗೊತ್ತಾದ ಕೂಡಲೇ ಉಸಿರುಗಟ್ಕೊಂಡು ಎತ್ಕೊಂಡೆ. ಏನು ವಿಷಯ ಶಿವ? ಅದೇ ಮಾವ, ಗಂಡಿನ ಕಡೆಯವ್ರು ಇನ್ನೇನು ಬಂದ್ಬಿಡ್ತಾರೆ, ನೀವೇಟೊತ್ತಿಗೆ ಬರ್ತೀರಾ ಅಂತ ಕೇಳಕ್ ಮಾಡಿದೆ. ನಮ್ಮ ರತ್ನ ನೋಡೋಕೆ ಹುಡುಗ ಬರ್ತಿದ್ದಾನೆ ಅಂತ ಗೊತ್ತಾದ ಕೂಡಲೇ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ನಾನು ಸಿದ್ಧವಾಗಿದ್ದೀನಪ್ಪ. ಆದರೆ ನಿನ್ನ ಅತ್ತೆದಿರೇ ಅವರು ಸಿಂಗಾರ ಬಂಗಾರ ಆಗೋದಕ್ಕೆ ತಡವಾಗ್ತಿದೆ. ಅವ್ರು ಸಿದ್ಧವಾಗಿ ಬಂದ ಕೂಡಲೇ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ಕಣ್ ಮಾವ. ಮಾವ, ನಮ್ಮ ಪಾಲ್ಗೆ ನೀವೇ ದ್ಯಾವ್ರಿದ್ದಂಗೆ. ನೀವಿಲ್ದೆ ಇಲ್ಲಿ ಶುಭ ಕಾರ್ಯನೇ ಆಗಿಲ್ಲ. ಬಿರ್ನೆ ಬಂದ್ಬಿಡಿ. ಆಯ್ತಪ್ಪ. ಕರೆ ಬಂತಲ್ಲ, ಹೊರಡೋಣ ಬನ್ನಿ. ಛತ್ರಿ ದಣೆ ಎಲ್ಲ ತಯಾರಾಗಿದೆ ದಣೆ. ಥ್ಯಾಂಕ್ಸು. ಯಾಕೆ? ನಮ್ಮ ಶಿವ ಮಾವನ ಜೀವ ಉಳಿಸೋದಕ್ಕೆ ಅಂತ ನನ್ನ ಕರ್ತವ್ಯ ಮಂಜಿ. ನಮ್ಮ ಮಾವನ್ ಬಾಯಿ ಕೊಡೋದು ಕರ್ತವ್ಯನಾ? ಅಯ್ಯಯ್ಯೋ ಅಲ್ಲಮ್ಮ, ಡಾಕ್ಟ್ರ್ ಆಗಿ ನನ್ನ ಕರ್ತವ್ಯ ಅಂದೆ. ನಾನೇ ಏನೇನೋ ಅನ್ಕೊಬಿಟ್ಟಿದೆ. ಏನು ಅಂದ್ಕೊಂಡಿದ್ದೆ? ಏನಿಲ್ಲ ಏನಿಲ್ಲ.
ಬೇಗ ಬೇಗ ಇಟ್ರಲ್ಲ. ಆಯ್ತಣ್ಣ. ಏನ್ ಶಿವು, ಅಣ್ಣ ಎಲ್ಲ ತಯಾರ? ಅಣ್ಣ ಎಲ್ಲ ತಯಾರಾಗೈತೆ. ಮಾವ ಬಂದ್ರು ಅನ್ಸುತ್ತೆ, ಹೋಗಿ ಕರ್ಕ ಬರ್ತೀನಿ. ಮಾವ ಚೆನ್ನಾಗಿದ್ದೀರಿ ಮಾವ? ಬನ್ನಿ ಅತ್ತೆ, ಬನ್ನಿ. ಅತ್ತೆ ಬನ್ನಿ. ಚತೇಣ ಚೆನ್ನಾಗಿದ್ಯಾ? ಎಲ್ಲಿ ಶಿವು, ಗಂಡಿನ ಕಡೆಯವ್ರು ಇನ್ನೂ ಬಂದೇ ಇಲ್ಲ. ಬರ್ತಾ ಇದ್ದಾರೆ ಮಾವ. ನನಗೆ ಹಾಗೆಲ್ಲ ಮುಂಚೆ ಬಂದು ಕೂತ್ಕೊಳ್ಳೋದಕ್ಕಾಗಲ್ಲ ಶಿವು, ಕೆಲಸಗಳಿರುತ್ತೆ. ಇನ್ನೇನು ಬಂದೇ ಬಿಡ್ತಾರೆ ಮಾವ. ಬಂದ್ರು ಅನ್ಸುತ್ತೆ, ನಾ ಕರ್ಕ ಬರ್ತೀನಿ ಮಾವ. ಶ್ಯಾಮಣ ಬನ್ನಿ 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 ಬನ್ನಿ. ಗಂಡನ ತಂದೆ ನಮಸ್ತೆ. ಗಂಡನ ತಾಯಿ ನಮಸ್ತೆ ಮಾ. ಬನ್ನಿ ಬನ್ನಿ. ಇವರು ನಮ್ಮ ಮಾವ. ಊರಿಗೆ ದೊಡ್ಡ ತಲೆ. ಇವ್ರ ಮಾತನ್ನ ಯಾರು ಮೀರಕ್ಕಿಲ್ಲ. ಅವರು ನಮ್ಮ ಅತ್ತೆ, ಇವರು ಚಿಕ್ಕತ್ತೆ. ವೀರಭದ್ರ ಇವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಬರೋದಕ್ಕೆ ಸಮಯ ಇರಲಿಲ್ಲ. ನಮ್ಮ ಶಿವು ತುಂಬ ಬಲವಂತ ಮಾಡ್ದ, ಹಾಗಾಗಿ. ಯಾವ ಊರು ನಿಮ್ಮದು? ಬೇಗೂರು. ಹುಡುಗ ಏನು ಮಾಡ್ಕೊಂಡಿದ್ದಾನೆ? ಮೇಟ್ರಾಗಿದ್ದಾನೆ. ಎಲ್ಲ ಬಂದಿದ್ರೆ ಹುಡುಗಿನ ಕರೆಸಿ ನೋಡೋಣ. ಕರಿತೀನಿ ಇರಿ. ಶಿವು ಹೇಳಿನಾ, ಬೇಗ ಬರುವ ರಾಣಿ. ಹುಡುಗ ಏನಂತಾರೆ? ನನಗಿಷ್ಟ ಆಯಿತು. ನಾವು ಹೇಳೋದೇನಿದೆ, ನಮ್ಮ ಹುಡುಗಿ ರತ್ನಾನೇ. ಒಂದು ರತ್ನ ಅಲ್ಲ, ನವರತ್ನ. ದೊಡ್ಡವ್ರು ಏನು ಹೇಳಿದ್ರು ಒಪ್ಕೋತಾಳೆ. ನೀವು ಇಷ್ಟಪಟ್ರಲ್ಲ, ಅಷ್ಟು ಸಾಕು. ನೀವು ಏನು ಬೇಕಾದರೂ ಕೇಳಬಹುದು. ನಮ್ಮ ಶಿವು ತಂಗಿ ಇರೋದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾರೆ. ಬಂಗ್ಲೆ ಕೇಳ್ತೀರಾ? ಕೊಡ್ತಾನೆ. ಕಾರ್ ಕೇಳ್ತೀರಾ? ಕೊಡ್ತಾನೆ. ಬಟ್ಟೆ ಬರೆ ಒಡವೆ ಯಾವುದಕ್ಕೂ ಮುಜುಗರ ಪಟ್ಕೋಬೇಡಿ, ನಮ್ಮ ಶಿವು ಕೊಡ್ತಾನೆ. ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಕಷ್ಟನ? ನಮ್ಮ ಶಿವು ತಂಗಿರ್ಗೋಸ್ಕರ ಅಷ್ಟು ಮಾಡಲ್ವಾ? ಏನು ಶಿವು? ಹ್ಞೂ ಮಾವ, ಏನು ಬೇಕಾದ್ರೂ ಮಾಡೋಣ, ಮಾಡ್ತೀನಿ. ಹಂಗಾದ್ರೆ ನಮಗೂ ಖುಷಿನೇ. ನಮ್ಮ ಹುಡುಗ ಒಪ್ಪಿದ್ದಾನೆ, ನಮಗೂ ಒಪ್ಪಿಗೆನೆ.
ಸರಿ, ಹಾಗಿದ್ರೆ ಮುಂದಿನದು ನಾವು ತಿಳಿಸ್ತೀವಿ. ಹಾಗಿದ್ರೆ ನಾವು ಬರ್ತೀವಿ. ಸರಿ. ಬರ್ತೀನಿ ಕಣ ಶಿವು. ಆಯ್ತು ಮಾವ. ಅಲ್ಲ ಕಾಲ ಶಿವು, ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡ್ಬಿಟ್ಟಿಲ್ಲ, ಕಷ್ಟ ಆಗಕ್ಕಿಲ್ವಾ? ಅಲ್ಲ ಶಿವು, ನಿಮ್ಮ ಮಾವ ಹಿಂಗೆಲ್ಲ ಹೇಳೋರಲ್ಲ, ಗಂಡಿನ ಕಡೆಯವ್ರಿಗೆ ಆಸೆ ಬರೋಕ್ಕಿಲ್ವಾ? ಹೌದು ಕಲ ಶಿವು, ನಿಮ್ಮ ಮಾವ ಹಂಗೆಲ್ಲ ಹೇಳ್ಬಾರ್ದಾಗಿತ್ತು. ಅಣ್ಣೋ, ನಮ್ಮ ಮಾವ ಏನು ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡೋದು. ಅದು ಅಲ್ಲದೆ ಗಂಡಿನ ಕಡೆಯವ್ರು ಒಪ್ಕೊಂಡವ್ರಲ್ಲ, ಇನ್ನೇನು ಬೇಕು ಹೇಳಿ? ಯಾವ್ರವನೇ, ನಾನು ಮಾಡ್ತೀನಿ. ಆಯ್ತು ಕಣ ಬಸ್ಬು, ನಿನ್ನಿಷ್ಟ, ನಾನು ಬರ್ತೇನೆ. ಲೇ ಬಿರ್ನೆ ಬಾ. ನಮ್ಮ ಶಿವು ತಂಗಿ ಇರುವುದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾನೆ. ನೀವು ಏನ್ ಬೇಕಾದ್ರೂ ಕೇಳಬಹುದು. ಮಾವ ಹೇಳಿದ್ದು ದಿಟ, ತಂಗಿರು ಒಳ್ಳೆ ಮನೆ ಸೇರ್ಬೇಕು ಅಂದ್ರೆ ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನಾ ಏಟೇ ಕಷ್ಟ ಆದ್ರೂ ಇದನ್ನೆಲ್ಲ ಹೊಂದಿಸ್ಲೇಬೇಕು.